ಅಣ್ಣ ನಮಸ್ತೆ. ಅಣ್ಣ ನಿಮ್ಮ ಪರಿಚಯ ಮಾಡ್ಕೊಳ್ರಿ ಅಣ್ಣ, ಯಾವ ಊರು? ನಮ್ಮ ತೊಂಡೆಕೊಳ ಪ್ರಕಾಶ್ ಅಂತ ನನ್ನ ಹೆಸರು. ನಾವು ನೋಡ್ತಿದ್ವಿ ತೋಟಕ್ಕೆಲ್ಲ ನಾನು ಆರ್ಗ್ಯಾನಿಕ್ ಅಂಕಿತ ಇತ್ತದು ಗೊಬ್ಬರ ಪಡಿ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರನೇ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ದು ನಾನು ಇದಕ್ಕೆ. ಆದರೂ ಪರವಾಗಿಲ್ಲ. ಈ ಸತಿ ನಾನು ಮೇಡಮ್ ಅವ್ರನ್ನ ಕೇಳಿದೆ, ಸಜೆಷನ್ ಕೇಳಿದೆ, ಒಳ್ಳೆ ಐಡಿಯಾ ಕೊಟ್ಟರು. ಹೋದ ಸತಿ ನನಗೆ 120 ಕ್ವಿಂಟಲ್ ಅಡಿಕೆ ಆಗಿತ್ತು ನಂದು 2 ಎಕರೆಗೆ. ಈ ಸತಿ 160 ಕ್ವಿಂಟಲ್ ಲೆಕ್ಕಕ್ಕೆ ನಾನು ಬೆಳ್ಕೊಂಡೆ. ಅನುಕೂಲ ಆಯಿತು. ಮೇಡಮ್ ಅವರು ಮಾತು ಕೇಳಿಕೊಂಡು ನನಗೆ ಮಾಡಿದ್ದಕ್ಕೆ ಒಳ್ಳೆ ಬೆಳೆ ಸಿಕ್ತು ನನಗೆ. ಹಂಗಾಗಿ ಖುಷಿ ಪಡ್ತು. ಇನ್ನು ಮುಂದೆ ಸಮೇತಲೂ ನಾನು ಈಗ ಮಾಡಿದ್ದೆ. ಈಗಲೂ ಇಡಿಮುಂಡಿ ರೋಗ ಅವನ್ನೆಲ್ಲ ಪ್ರತಿಯೊಂದಕ್ಕೂ ನನಗೆ ಮೆಡಿಸಿನ್ ಕೊಡ್ತಾ ಇದ್ದಾರೆ. ನಾನು ಇನ್ನು ಆರ್ಗ್ಯಾನಿಕ್ ಗೊಬ್ಬರ ಅವನ್ನೆಲ್ಲ ಮಾಡಿಸ್ಬೇಕು, ನಾನು ಬಡ್ಡಿ ಬುಡಕ್ಕೆ ಹಾಕ್ಬೇಕು, ಮೇಲೆ ಸುಳಿಗೆ ಫ್ರೈ ಮಾಡಿಸ್ಬೇಕು. ಈ ಥರ ನಾನು ಮೇಡಮ್ ಸಜೆಷನ್ ಕೇಳ್ಕೊಂಡು ಮಾಡ್ಕೊಂಡಷ್ಟು ನನಗೆ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಅವ್ರು ಸಜೆಷನ್ ಕೇಳ್ಕೊಂಡು ಮಾಡ್ಕೊಂಡ್ರೆ ಒಂದು 30% ಜಾಸ್ತಿ ಬರ್ತೈತೆ ವರ್ಷಕ್ಕೂ ಅಂತ ಅಂದ್ಕೊಂಡಾಗ ಯಾಕೆ ಅವ್ರು ಸಜೆಷನ್ ಕೇಳಬಾರ್ದು? ಓದ್ರಿಂದ 10 ಜಾಸ್ತಿ ಹೋಗ್ತಾವೆ ಅಷ್ಟೇ ನಮ್ಮ ಲೆಕ್ಕದಾಗೆ. ಅಲ್ಲಿ 30 ಕ್ವಿಂಟಲ್ ಜಾಸ್ತಿ ಬಂದಾಗ ನನ್ನ ಬೆಳೆಯಲ್ಲಿ ಬಂತು ಅಂತ ನನಗೆ ಆಸೆ. ಇಲ್ಲಿ 10,000 ರೂಪಾಯಿ ಹೋದರೆ 30,000 ರೂಪಾಯಿ ಆದ ತಗೊಳಕ್ಕೆ ನಮಗೇನಾಗುತ್ತೆ ಖರ್ಚು? ಮಾಡ್ಬೋದಲ್ಲ ನಾವು. ಅಷ್ಟು ಮೇಡಮ್ ಅವರ ಐಡಿಯಾ ಕೇಳ್ಕೊಂಡು ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡಿರಿ ಈಗ ಫಸ್ಟ್ಗಳು ಯಾವ ಥರ ಬರ್ತಿದ್ದಾವೆ ಅಂತ ನನಗೆ ಅನಿಸುತ್ತೆ. ಹೋಸತಿ ಇರಲಿಲ್ಲ ಈ ಸತಿ. ಈ ಸತಿ ಗಿಡಕ್ಕೆಲ್ಲ ಫ್ರೈ ಮಾಡೋಕ್ಕೆ ನನಗೆ ಒಳ್ಳೆ ಅನುಕೂಲ ಆಗ್ತದೆ. ನನಗೆ ಮಾಡ್ಬೋದಲ್ಲ, ಈ ಥರ ಮಾಡಿ ಚೆನ್ನಾಗಿರುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರು ರೈತರು ಇದನ್ನು ಯೂಸ್ ಮಾಡ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ. ಅವರು ಮಾಡೋದು ನಮ್ಮ ಒಳ್ಳೆಯದಕ್ಕೆ, ನಾವು ಮಾಡೋದು ಅವ್ರಿಗೆ ಅನುಕೂಲ ಆಗುತ್ತೆ. ಹಿಂಗಾಗಿ ದುಡಿಮೆ ಮಾಡ್ಕೊಂಡು ಹೋಗೋ ಚೆನ್ನಾಗಿ ನಾವು ರೈತರುಗಳಾಗಿ. ಓಕೆ ಅಣ್ಣ, ಲಾಸ್ಟ್ ಇಯರು ಸ್ಪ್ರೇ ಮಾಡಿದ್ರಿ, ಈಗ ನಾಳೆ ಸ್ಪ್ರೇ ಮಾಡ್ತಾ ಇದ್ದೀರಾ ನೀವು. ಓಕೆ, ನಿಮಗೆ ಸ್ಪ್ರೇಯಿಂದ ಏನು ರಿಸಲ್ಟ್ ನೋಡಿದ್ರಿ ಅಣ್ಣ? ಸ್ಪ್ರೇಯಿಂದ ನುಸಿ ರೋಗ, ಅಂಕಿದ್ದ ಹುಳು, ತಿಗಣೆ ಹುಳು ಅಂತ ಕೆಂಪು ಹುಳು ಬರ್ತವೆ ಗಿಡಗಳಾಗಿ, ಅವು ಗರೆನೆಲ್ಲ ತೂತು ಮಾಡಿರ್ತವೆ, ಅವೆಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಗರ್ಭ ಕಟ್ಟಬೇಕಾದ್ರೆ ಕುಂತಿಗೆ ಒಳಗೆ ಬಿಳಿ ಹುಳುಗಳು ಇರ್ತಾವಲ್ಲ, ಆ ಹುಳ ಎಲ್ಲ ಹೋಗ್ತಾವೆ. ನಿಮಗೆ ರಿಸಲ್ಟ್ ಬಂದಿದೆಯಾ ಅಣ್ಣ? ನಾನು ರಿಸಲ್ಟ್ ಬರೋದಕ್ಕೆ ನಾನು ಪಕ್ಕಾಗಿ ಹೇಳ್ತಿರೋದು ನಾನು. ಸರಿ ಅಣ್ಣ, ಗ್ರೇಟ್. ಆಮೇಲೆ ಇದು ಅಣ್ಣ, ಇಡಿಮುಂಡಿಗೆ ರೋಗ ನಿಮಗೆ ಕಂಟ್ರೋಲ್ ಅಂತ ಅನಿಸ್ತಿದೆಯಾ? ಬುಡಕ್ಕೆ ಕೊಟ್ಟಿರೋದು ಕ್ಲಿಯರ್ ಆಗಿದ್ದಾವೆ. ಇಡಿಮುಂಡಿಗೆ ರೋಗ ಇದಾವೆ, ಇನ್ನೂ ಒಂದೊಂದು ಇದಾವೆ, ಆದ್ರೂ ಕ್ಲಿಯರ್ ಆಗ್ತೈತಿ. 90% ಕ್ಲಿಯರ್ ಆಗಿದೆ. 90% ಕ್ಲಿಯರ್ ಆಗಿದೆ. ಏನೇನು 10% ಐತಿ, ಇನ್ನು ನಾವು ನೆಕ್ಸ್ಟ್ ಇಯರ್ ಮಾಡ್ಕೊಂತ ಹೋದಾಗ ಇನ್ನೂ ಅದು ಕ್ಲಿಯರ್ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ನಂಬಿಕೆ ಇಟ್ಕೊಂಡಿದ್ದೆ. ಓಕೆ ಅಣ್ಣ, ಈಗ ಬುಡಕ್ಕೆ ಕೊಡೋದ್ರಿಂದನಾ ನಿಮ್ದು ಸಾಯಿಲ್ ಎಲ್ಲ ಏನು ಅನಿಸ್ತಿದೆ ಅಣ್ಣ ನಿಮಗೆ? ಸಾಯಲ್ಲೂ ಚೆನ್ನಾಗಿದೆ. ಅದರಿಂದಲೇ ಭಾಳ ಇಳುವರಿ ಬರ್ತಿರೋದು ಅಂದ್ರೆ ಬುಡಕ್ಕೆ ಕೊಟ್ಟಿರೋದ್ರಿಂದ ಭಾಳ ಇಳುವರಿ ಬರ್ತೈತೆ. ಮೇಲೆ ಕುಂಚಿಗೆ ಬಿಕ್ಕಟ್ಟ ಬರ್ತವೆ ಅಂದ್ರೆ ಸ್ಪ್ರೇ ಮಾಡ್ಸೋದಿಲ್ಲ. ಇಲ್ಲಿ ಗಿಡ ತಾಕತ್ತ ಬೆಳಿಬೇಕು ಅಂದ್ರೆ ಬುಡಕ್ಕೆ ಹಾಕೋದಿಲ್ಲ. ಹಂಗಾಗಿ ಭಾಳ ಅನುಕೂಲ ಆಗ್ತೈತಿ. ನೀವು ಕೊಡ್ತೀರಾ ಆರ್ಗ್ಯಾನಿಕ್ ಮೆಡಿಸಿನ್ಸ್ ಭಾಳ ಚೆನ್ನಾಗಿದಾವೆ. ಓಕೆ ಅಣ್ಣ, ಈಗ 6 ವರ್ಷದಿಂದನೂ ನೀವು ಮಾಡ್ತಿದ್ರಿ, ಇದನ್ನೇ ಮಾಡ್ತಿದ್ರಿ, ಬಟ್ ಮೆಥಡ್ ಇರಲಿಲ್ಲ ಅಷ್ಟೇ. ಮಾಡ್ತಿದ್ವಿ, ದಾನಿ ಕೊಟ್ಟಿಗೆ ಗೊಬ್ಬರ ಹೊಡಿತಿದ್ದೆ, ಕುರಿ ಗೊಬ್ಬರ ಹಾಕ್ತಿದ್ದೆ, ಕೋಳಿ ಗೊಬ್ಬರ ಈಗಲೂ ಹಾಕಿದ್ದೀನಿ, ಕೋಳಿ ಗೊಬ್ಬರನು. ಆದ್ರೂ ಅದು ಉಪಯೋಗ ಅನಿಸೋದಿಲ್ಲ. ಅದು ಅದ್ರ ಜೊತೆಗೆ ಇದನ್ನು ಕೊಡೋದ್ರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ. ಓಕೆ ಓಕೆ ಅಣ್ಣ, ಗ್ರೇಟ್. ರೈತರಿಗೆಲ್ಲ ಏನು ಹೇಳ್ತೀರಣ್ಣ? ರೈತರಿಗೆಲ್ಲ ಮಾಡ್ರಿ, ಅನುಕೂಲ ಆಗುತ್ತೆ, ಬೆಳೀರಿ. ನೀವು 10% ಅದಕ್ಕೆ ಹಾಕಿರುವ ಇನ್ನೂ 30% ಜಾಸ್ತಿ ತಗೊಂಡ್ರ ಅದು ಏನೂ ಆಗಲ್ಲ, ವೇಸ್ಟ್ ಆಗಲ್ಲ. ಈಗ ನಾವು ಸುಮ್ಮನೆ ಕುತ್ಕೊಂಡು ಮನೆಗೆ ಬರ್ಲಿ ಅದೇ ಅಂದ್ರೆ ಯಾರು ಬರಲ್ಲ. ನಾವು ಖರ್ಚು ಮಾಡಬೇಕು, ಜೊತೆ ತಗೋಬೇಕು. ಇಷ್ಟು ದಿವಸ ಅದೇ ತಗೊಂಡಿವಿ, ಖರ್ಚು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಮಾಡ್ಬೇಕಾಗ್ತದೆ. ಇದು ಮೇನ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ರೈತರಿಗೆ ಹೇಳ್ತೀವಿ, ಹಾಕ್ರಿ, ಬುಡಕ್ಕೆ ಹಾಕ್ರಿ, ತುಳಿ ಕೊಡ್ರಿ, ಅದೇ ತಗೊಳ್ಳಿ, ಇಷ್ಟು ಹೇಳ್ಬೋದು. ಗ್ರೇಟ್ ಅಣ್ಣ, ಥ್ಯಾಂಕ್ ಯು.